ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಮಗಳು ಫೋನ್ ಎತ್ಕೊಂಡು ಗೇಮ್ ಆಡ್ತಾ ಕೂತಿದ್ಲು, ನಂದು ಇನ್ನೊಂದು ಫೋನು. ಸೊ ಬೇಲ್ಪುರಿ ತಿನ್ಬೇಕನ್ನಿಸ್ತಿದೆ ಅಂತ ಅಂದಿದ್ದೆ ಅಷ್ಟೇ. ನಾನು ಹೆಚ್ಕೊಡ್ತೀನಿ ಮಮ್ಮಿ, ನಾನು ಹೆಚ್ತೀನಿ ಅಂತ ಕೂತ್ಕೊಂಡು ಹೆಚ್ತಾ ಇದ್ದಾಳೆ. ಸೊ ಅವಳು ಹೆಚ್ಲಿ, ನಾನು ಅಷ್ಟೊತ್ತಿಗೆ ಚೆನ್ನ ಮಸಾಲಾಗೆ ರೆಡಿ ಮಾಡ್ಕೊಳೋಣ ಅಂತ ಎಲ್ಲ ಆಲೂಗಡ್ಡೆ ಬೇಯಿಸಿಟ್ಟಿದ್ದೀನಿ. ಈಗ ಕಾಬೂಲ್ ಕಡಲೆ ಬೇಯಿಸ್ಬೇಕು. ಈ ಚಾಕಿ ಯಾಕೆ ತೊಗೊಂಡೆ? ಅದನ್ನು ತೊಗೋಬೇಕು ತಾನೆ, ಅದರಲ್ಲಿ ಚೆನ್ನಾಗಿದೆ. ಅದು ಚೆನ್ನಾಗಿಲ್ಲ, ಅದು ಚೆನ್ನಾಗಿದೆ. ಸೊ ಇದನ್ನ ಹೆಚ್ತಾ ಇದ್ದಾಳೆ. ಅದನ್ನ ಕ್ಯಾರೆಟ್ ತುರಿಬೇಕು. ಓಕೆ. ಸೊ 5 ಲೀಟ್ರ್ ಪುರಿ ಕೂಡ ತರಿಸಿದ್ದೀನಿ. ಇದು ಸ್ವಲ್ಪ ಬೇಲ್ಪುರಿಗೆ ಯೂಸ್ ಮಾಡಿಕೊಂಡು ಮಿಕ್ಕಿದ ಹಂಗೆ ಎತ್ತಿಟ್ಟು, ಶಿವರಾತ್ರಿ ಹಬ್ಬ ಬರುತ್ತಲ್ಲ ಆವತ್ತು ರೈಸ್ ತಿನ್ನಬಾರ್ದು. ಸೊ ಹಂಗಾಗಿ ಕಡಲೆ ಕಳಿಸ್ಲಿ. ಮತ್ತು ನಮ್ಮ ಕಡೆ ಟಮಟ ಮಾಡ್ತಾರೆ, ಈ ಕಡಲೆ ಪಪ್ಪಲ್ಲಿ, ಮತ್ತು ಅಕ್ಕಿ ಟಮಟ ಎಲ್ಲ ಮಾಡ್ತಾರೆ. ಸೊ ನಾನು ಅದೆಲ್ಲ ಮಾಡಲ್ಲ, ಒಂದೇ ಒಂದು ಮಾಡ್ತೀನಿ ಅಷ್ಟೇ. ಅದ್ರ ಜೊತೆಗೆ ಪೂರಿನ ನೆನೆ ಹಾಕ್ಬಿಟ್ಟು ಚಿತ್ರಾನ್ನ ಥರ ಒಗ್ಗರಣೆ ಹಾಕ್ತಾರೆ. ನಮ್ಮ ಕಡೆ ಅದನ್ನು ಪುರಿ ಉಸ್ಲಿ ಅಂತೀವಿ. ಸೊ ಅದನ್ನು ಮಾಡೋಣ ಅಂತ ಅವತ್ತಿಗೆ. ಅದಕ್ಕೆ 5 ಲೀಟ್ರ್ ಇರಲಿ ಅಂತ ತರಿಸಿದ್ದೀನಿ. ಬೇಲ್ಪುರಿಗೆ ಅದಕ್ಕೆ 2ಕ್ಕೂ ಆಗುತ್ತೆ ಅಂತ. ಆಲೂಗೆಡ್ಡೆ ಬೇಯಿಸಿದೆ ನಾನು. ಚೆನ್ನ ಮಸಾಲೆಗೆ ಆಲೂಗೆಡ್ಡೆ ಬೇಯಿಸಿ, ಮಾಮೂಲಿ ಆಲೂಗೆಡ್ಡೆ ಪಲ್ಯಗೆ ಸ್ಮ್ಯಾಶ್ ಮಾಡಿ ಹಾಕ್ತೀವಲ್ಲ, ಅದನ್ನ ಆ ಥರ ಮಾಡಿ ಹಾಕ್ತೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈಗ ಕಡಲೆ ನೆನಾಕಿದ್ದೆ, ಕಾಬೂಲ್ ಕಡಲೆ ಚೆನ್ನಾಗಿ ನೆಂದಿದೆ. ಇದನ್ನು ಕೂಡ ಬೇಯಿಸ್ಕೊತೀನಿ ಈಗ. ಹಾಗೆ ಬೇಲ್ಪುರಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಚೆನ್ನಾಗಿರುತ್ತೆ, ಒಂಥರ ನೀವು ಮಾಡ್ಕೊತೀನಿ ಬೇಜಾರಾದಾಗ. ನನಗೆ ನೆನಪಿರ್ಲಿಲ್ಲ, ತಿನ್ನೋಂಥ ಆಸೆ ಏನಿರಲಿಲ್ಲ. ನಿನ್ನೆ ನಮ್ಮ ಅಕ್ಕ ಫೋನ್ ಮಾಡಿದಾಗ ಬೇಲ್ಪುರಿ ಮಾಡ್ತಾ ಇದ್ದೀನಿ ಅಂದ್ಲು. ಅವಳಂಗೆ ಅಂದಮೇಲೆ ನಂಗೆ ತಿನ್ಬೇಕು ಅನ್ನಿಸ್ತಾ ಇದೆ. ನೀರು ಸಮೇತ ನಾವು ಮಸಾಲೆ ಎಲ್ಲ ರುಬ್ತೀವಲ್ಲ, ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಜಾಸ್ತಿ ನೀರು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ನೀರಲ್ಲೇ ಇರೋದು ಅಂಶ ಅದು ಕಾಳಿಂದು. ಸೊ ನಾವು ನೀರು ಚೆಲ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು. ನಾನು ಹಂಗೆ ಅಡುಗೆ ಮಾಡ್ಕೊಂಡು ಕಾಳು ತಿಂತೀನಿ. ಚೆನ್ನಾಗಿದೆ ನೆಂದಿರೋದು ಹಸಿ ಕಾಳು. ಏನಕ್ಕೆ ಚೆಲ್ಲದ್ನಲ್ಲ, ಚೆಲ್ ಕುಡಿಯೋ ನೀರು ಹಾಕಿ ಹೇಳೋದು. ಯಾರು ಅದು ನೆನಾಕಿರೋ ನೀರಲ್ಲಿ ಬೇಕಿರ್ತಾರ? ಕಾಮನ್ ಸೆನ್ಸ್ ಇಲ್ವಾ? ಎಲ್ಲ ನೋಡ್ಕೊಂಡು ಕಲ್ತ್ಕೊ ನೆಕ್ಸ್ಟ್ ಅಡುಗೆಗೆ ಮಾಡುವಂತೆ. ಈಗ ಆಲೂಗೆಡ್ಡೆನ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಸ್ವಲ್ಪ ಸ್ಮ್ಯಾಚ್ ಮಾಡಿ ಇಟ್ಕೊತೀನಿ. ಆಮೇಲೆ ಒಗ್ಗರಣೆ ಎಲ್ಲ ಹಾಕಿ, ಅದು ಮಸಾಲ ಪೌಡ್ರ್ ಖಾಲಿ ಆಗಿದೆ. ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ, 7 ಗಂಟೆಗೆ ಬರುತ್ತೆ. ಈಗ 6 ಗಂಟೆ. ಬೇರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಅದು ಬಂದ ತಕ್ಷಣ ಒಗ್ಗರಣೆ ಹಾಕೋಬೋದು. ಸೊ ಹಾಗೆ ಪೂರಿಗೆ ಕಲಸಿಟ್ಟಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವೀಟ್ ಕೂಡ ಮಾಡಿದ್ದೀನಿ. ಏನಂದರೆ ನನಗೆ ತುಂಬ ಇಷ್ಟ ಗಿಣ್ಣು ಗೀ ಬಾಲು ಕೊಟ್ಟು ಕಳಿಸಿದ್ರು ನಮ್ಮ ಅಕ್ಕ. ಅವರ ಫ್ರೆಂಡ್ ರೂಪ ಅಂತ ಇದ್ದಾರೆ, ಅವ್ರ ಅಕ್ಕ ಮನೆ ಹತ್ರ ಹಸು ಕರು ಹಾಕಿತ್ತಂತೆ. ಸೊ ಅವಳು ಸ್ವಲ್ಪ ಇಟ್ಕೊಂಡು ನಂಗೆ ಸ್ವಲ್ಪ ಕೊಟ್ಟು ಕಳಿಸಿದ್ದಾಳೆ. ನನಗೆ ತುಂಬ ಇಷ್ಟ ಗಿಣ್ಣಂದರೆ. ಮಾಡಿದ್ದೀನಿ. ನನಗೆ ಚಪಾತಿ ಮಾಡ್ಕೊತೀನಿ. ನನಗೆ ಆಯಿಲ್ ಫುಡ್ ತಿನ್ನೋಕೆ ಅಷ್ಟು ಇಷ್ಟ ಆಗಲ್ಲ. ನಮ್ಮ ಹಸ್ಬೆಂಡ್ಗೆ ಪೂರಿನೇ ಆಗಬೇಕು. ನಿಂಗೂ ಪೂರಿ ಬೇಕೇನೆ? ಸೊ ನನಗೆ ಚಪಾತಿ ಮಾಡ್ಕೊತೀನಿ. ಗಿಣ್ಣು, ಚೆನ್ನ ಮಸಾಲ, ಪೂರಿ, ಚಪಾತಿ, ಇಷ್ಟು ಇವತ್ತಿನ ಡಿನ್ನರ್. ಬೇಲ್ಪುರಿ ಈಗ ಸಂಜೆ ತಿಂತೀನಿ. ಸೊ ನೋಡಿ ಗೈಸ್, ಇದನ್ನ ಸುಮ್ಮನೆ ಹಿಂಗೆ ಬೆರಳಲ್ಲಿ ಹಿಂಗೆ ಅಂದರೆ ಸಾಕು, ಅಷ್ಟು ಚೆನ್ನಾಗಿ ಬೆಂದಿದೆ. ತುಂಬ ಸಣ್ಣಕ್ಕೆ ಸ್ಮ್ಯಾಚ್ ಮಾಡಲ್ಲ, ಈ ಥರ. ಈ ಥರ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ನೀವು ಬೇಕಾದ್ರೆ ತರಕಾರಿನೂ ಹಾಕ್ಕೋಬೋದು. ತರಕಾರಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ತರಕಾರಿ ಹಾಕಲ್ಲ, ಆಲೂಗೆಡ್ಡೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ನನಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದರು ಗೈಸ್, ಯಾರ ಅಕೌಂಟು ನೆನಪಿಲ್ಲ ನನಗೆ, ಒಟ್ಟಿನಲ್ಲಿ ಒಬ್ಬರು ಕಮೆಂಟ್ ಮಾಡಿದರು. ಅವತ್ತು ನಾನು ಬೆಳಿಗ್ಗೆ ಎದ್ದ ತಕ್ಷಣ ಏನು ಕುಡಿತೀನಿ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಹಾಕಿದ್ದೆ. ಅದನ್ನು ಕುಡಿದ್ಮೇಲೆ ನಾನು ಆಲೂಗೆಡ್ಡೆ ಪಲ್ಯ, ದೋಸೆ, ಚಟ್ನಿ ಟಿಫನ್ಗೆ ಮಾಡಿದ್ದೀನಿ, ತಿಂತಾಯಿದ್ದೀನಿ ಅಂತ ಕೂಡ ಹಾಕಿದ್ದೆ. ಆ ವಿಡಿಯೋ ನೋಡಿಬಿಟ್ಟು ಅವ್ರು ಕಮೆಂಟ್ ಹಾಕಿದ್ದಾರೆ. ಏನಂತ ಅಂದರೆ,
ಅದು ನೀವು ಗ್ಯಾಸ್ಟ್ರಿಕ್ ಕಮ್ಮಿ ಆಗಲಿ ಅಂತ ಕುಡಿದ್ಬಿಟ್ಟು ಆಲೂಗೆಡ್ಡೆ ಪಲ್ಯ ತಿಂತಾ ಇದ್ದೀರಾ, ಅದು ಇನ್ನೂ ಗ್ಯಾಸ್ಟ್ರಿಕ್ ಅಲ್ವಾ ಅಂತ. ಸೊ ನಾನು ಆಲೂಗೆಡ್ಡೆ ಪಲ್ಯ ತಿನ್ನೋದು ಬಿಡ್ತೀನಿ ಅಂತ ಆ ವಿಡಿಯೋದಲ್ಲಿ ಹೇಳಿಲ್ಲ. ನಾನು ಹೇಳಿರೋದೇನು ಅಂದರೆ, ಈ ಏನು ನಾನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆ ಕಷಾಯ ಕುಡಿತೀನಿ, ಅದು ಗ್ಯಾಸ್ಟ್ರಿಕ್ ಆಗದಿರ ತಡೆಯುತ್ತೆ, ಅದಕ್ಕೆ ಯೂಸ್ಫುಲ್ ಆಗುತ್ತೆ ಆ ಕಷಾಯ ಅಂತ ಹೇಳ್ಬಿಟ್ಟು ನಾನು ಹೇಳಿರೋದು. ಸೊ ಅವರು ಅದನ್ನು ಆಲೂಗೆಡ್ಡೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕುಡಿತಾ ಇದ್ದೀರಾ, ಆಲೂಗೆಡ್ಡೆ ತಿಂತಾ ಇದ್ದೀರಾ ಅಂತ. ಮೊದಲಿನ ಕಾಲದಲ್ಲಿ ಎಲ್ಲರೂ ಆಲೂಗೆಡ್ಡೆ ಯಾವ ತರಕಾರಿನೂ ಸ್ಕಿಪ್ ಮಾಡ್ತಿರ್ಲಿಲ್ಲ, ಪ್ರತಿಯೊಂದು ತರಕಾರಿ ತಿನ್ನೋರು. ಈಗಿನವರೇ ಎಲ್ಲ ತರಕಾರಿ ಸ್ಕಿಪ್ ಮಾಡಿ ಕೆಲವೊಂದನ್ನು ಮಾತ್ರ ಆರಿಸ್ಕೊಂಡು ತಿಂತಾರೆ. ಅದಕ್ಕೇನು ಬೇಕು ಅದು ಅಜೀರ್ಣ ಆಗೋಕ್ಕೆ ಏನು ಬೇಕೋ ಅದನ್ನು ಕೂಡ ತಿನ್ನೋರು, ಎಲ್ಲ ತರಕಾರಿ ತಿಂದು. ಆ ಥರ ಇರಬೇಕು ನಮ್ಮ ಜೀವನ ಶೈಲಿ. ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಆಲೂಗೆಡ್ಡೆ ತಿನ್ನೋದು ಬಿಡೋದು, ಎಲ್ಲ ಒಂದೊಂದು ಈ ಕಾಳುಗಳು ಜಾಸ್ತಿ ತಿಂದರೆ ಅದಕ್ಕೂ ಗ್ಯಾಸ್ಟ್ರಿಕ್ ಬರುತ್ತೆ. ಸೊ ಹಂಗಾದ್ರೆ ಊಟನೇ ಮಾಡಬಾರ್ದು ಮನುಷ್ಯ, ಹಂಗೆ ಉಪವಾಸ ಇಟ್ಕೊಂಡೇ ಸತ್ತು ಬಿಡಬೇಕು. ತಿನ್ನಬೇಕು, ಪ್ರತಿಯೊಂದು ತಿನ್ನಬೇಕು, ಯಾವುದು ಸ್ಕಿಪ್ ಮಾಡಿಕೊಡ್ದು. ನನ್ನ ಪ್ರಕಾರ ಐಟಮ್ ನಾವು ಯಾವುದೇ ಒಂದು ಆಗಿನ ಕಾಲದಲ್ಲಾದರೆ ತುಂಬ ವಿಟಮಿನ್ಸ್ ಇರೋದು, ಈಗ ಬೆಳೆಯೋ ಬೆಳೆ ಎಲ್ಲ ಕೆಮಿಕಲ್ಸಿಂದ ಬರೋದ್ರಿಂದ ನಾವು ಸ್ಕಿಪ್ ಮಾಡ್ತಾ ಹೋಗ್ತಾ ಇದ್ರೆ ನಮ್ಮ ಹೆಲ್ತ್ಗೆ ತುಂಬಾ ಇಶ್ಯೂ ಆಗುತ್ತೆ. ಸೊ ಹಂಗಾಗಿ ತಿಂದ್ಬಿಟ್ಟು ಅದಕ್ಕೆ ಜೀರ್ಣ ಮಾಡ್ಕೊಳಕ್ಕೆ ಅದರಿಂದ ಏನು ನಮ್ಮ ಹೆಲ್ತ್ಗೆ ಎಫೆಕ್ಟ್ ಆಗದೆ ಇರೋ ಥರ ಅದಕ್ಕೆ ಏನು ಸೊಲ್ಯೂಷನ್ ಬೇಕೋ ಅದನ್ನು ಮಾಡ್ಕೊಳ್ಳಿ. ಅದನ್ನು ನಾನು ಹೇಳಿರೋದಷ್ಟೇ. ಅವ್ರು ಯಾರೋ ಆ ಥರ ಕಮೆಂಟ್ ಮಾಡಿದ್ದಾರೆ. ಸೊ ಅವ್ರಿಗೇನು ಅನ್ನಿಸ್ತೋ ಆ ಥರ ಕಮೆಂಟ್ ಮಾಡಿದ್ದಾರೆ. ನಾನೇನು ಅದನ್ನ ಸೀರಿಯಸ್ ಆಗಿ ತಗೊಂಡು ಅವ್ರಿಗೇನು ರಿಪ್ಲೈನೂ ಮಾಡಿಲ್ಲ. ನೋಡ್ಬಿಟ್ಟು ನಂಗೆ ನಗು ಬಂತು ಅವ್ರು ಆ್ಯಕ್ಚುಲಿ ಅವ್ರನ್ನ ಕಳಿಸಿರೋದು ನೋಡಿ, ನಕ್ಬಿಟ್ಟು ಸುಮ್ಮನೆ ಅದೇ ಅಷ್ಟೇ. ಸೊ ಈಗ ಆಲೂಗೆಡ್ಡೆ ಸ್ಮ್ಯಾಚ್ ಮಾಡ್ಬೇಕಾದ್ರೆ ನನಗೆ ನೆನಪಾಯಿತು, ಹಂಗಾಗಿ ಹೇಳಿದೆ ಅಷ್ಟೇ. ಸೊ ಇಡ್ಲಿ ಕುಕ್ಕರ್ಗೆ ನಾನು ಬೇಯಕ್ಕಿಟ್ಟಿದ್ದೆ ಗಿನ್ನನ್ನ ನೋಡಿ ಹೇಗೆ ಬಂದಿದೆ. ಆರ್ಬೇಕಿನ್ನು, ಚೆನ್ನಾಗಿ ಬಂದಿದೆ, ಸಖತ್ತಾಗಿದೆ. ಸ್ವಲ್ಪ ನೀರು ಬಿಟ್ಕೊಂಡಿದೆ. ಇಲ್ಲಿ ಪಾತ್ರೆಯಲ್ಲಿ ಹಿಂಗೆ ಪ್ಲೇಟ್ ಇಟ್ಬಿಟ್ಟು ಇಟ್ಟಿದ್ದೆ, ತುಂಬ ಬಿಸಿ ಇದೆ. ಇದು ತಣ್ಣಗಾದ್ಮೇಲೆ ಗೊತ್ತಾಗೋದು ಇದ್ರದ್ದು. ಸೊ ನಾನು ಬೆಲ್ಲ ಹಾಕಿದ್ದೀನಿ, ಸಕ್ಕರೆ ಹಾಕಿದ್ರೆ ಇನ್ನೂ ವೈಟ್ ಕಲರ್ ಬರುತ್ತೆ. ನಾನು ಬೆಲ್ಲ ಹಾಕಿರೋದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಬಂದಿದೆ. ನನಗೆ ಬೆಲ್ಲನೇ ಇಷ್ಟ, ಸಕ್ಕರೆದು ಇಷ್ಟ ಆಗಲ್ಲ. ಸೊ ಹಂಗಾಗಿ ಬೆಲ್ಲ ಹಾಕಿದ್ದೀನಿ. ಸೊ ಇದು ಆರಿದ್ಮೇಲೆ ಸ್ವಲ್ಪ ಈ ನೀರನ್ನೆಲ್ಲ ತೆಗೆದ್ಬಿಟ್ಟು ತಿನ್ನಬೇಕು. ನಾನು ಇದಕ್ಕೆ ಯಾವಾಗಲೂ ನಾನು ನಂದಿನಿ ಹಾಲನ್ನ ಯೂಸ್ ಮಾಡ್ತಾ ಇದ್ದೆ, ಅಂದರೆ ಆರೆಂಜ್ ಕಲರ್ದು. ಸೊ ಇವತ್ತು ನೋಡೋಣ ಅಂತ ಗುಡ್ ಲೈಫ್ ತರಿಸಿದ್ದೆ, ಅದರಿಂದ ಮಾಡಿದ್ದೀನಿ. ನೋಡೋಣ ಟೇಸ್ಟ್ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ, ನೋಡೋಣ. ಸೊ ಗೈಸ್, ನನ್ನ ಮಗಳು ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಂಡು ತಂದಿದ್ದಾಳೆ. ಈಗ ಹಾಕಿ ಮಿಕ್ಸ್ ಮಾಡೋದಷ್ಟೇ. ಸೊ ಹಿಡ್ಕೊ, ನಾನು ಹಾಕ್ತೀನಿ, ತೋರಿಸೋಕ್ಕೆ ಇಲ್ಲಿ ತೋರಿಸಿ ಹಿಂಗೆ ಮೇಲಿಂದ. ಸೊ ಈಗ ಟೊಮೊಟೊ ಒಂದು ಸಣ್ಣದಾಗಿ ಹೆಚ್ಕೊಂಡಿದ್ದಾಳೆ, ಬಟ್ ದಪ್ಪ ಹೆಚ್ಚಿದ್ದಾಳೆ. ನಾನಾಗಿದ್ರೆ ಇನ್ನೂ ಸಣ್ಣ ಹೆಚ್ಚಿದ್ದೆ. ಏನಿಲ್ಲ, ಹೆಚ್ಚಬಹುದು, ನಿನ್ಗೆ ಹೆಚ್ಚಕ್ಕೆ ಬಂದಿಲ್ಲ. ಈರುಳ್ಳಿ ಓಕೆ. ಸೊ ಕೊತ್ತಂಬರಿ, ಕರಿಬೇವು, ತುರಿದಿರೋ ಕ್ಯಾರೆಟು, ಸೊ ಇಷ್ಟನ್ನು ಹೆಚ್ಚಿದ್ದಾಳೆ. ಕಷ್ಟಪಟ್ಟು ಹೆಚ್ಚಿದ್ದೀನಿ, ಒಂದು 5 ಸೆಕೆಂಡಲ್ಲ ಹೇಳ್ಬಿಡ್ತು. ಇದಕ್ಕೆ ಸ್ವಲ್ಪ ತುರಿದಿರೋ ತೆಂಗಿನಕಾಯಿ ತುರಿದಿಟ್ಟಿದ್ದೀನಿ, ಚೆನ್ನ ಮಸಾಲಾಗೂ ಬೇಕು ಅಂತ. ಒಂದಿಷ್ಟು ತೆಂಗಿನಕಾಯಿ ಹಾಕೊತಾ ಇದ್ದೀನಿ. ತೆಂಗಿನಕಾಯಿ ಹಾಕೊಂಡು ನೋಡಿ ನೀವು, ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಒಂಚೂರು ನಿಂಬೆ ಎಣ್ಣೆ ಹುಳಿ. ಇದಕ್ಕೆ ಸ್ವಲ್ಪ ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಯಾಕಂದರೆ ಇದಕ್ಕಷ್ಟೇ ಉಪ್ಪು ಹೊಂದ್ಕೊಳ್ಳಿ ಅಂತ. ಯಾಕಂದರೆ ನಾನು ತರಿಸಿರೋ ಪುರಿ ಬಂದು ಉಪ್ಪಿನ ಪುರಿ, ಹಂಗಾಗಿ ಸ್ವಲ್ಪ ಹಾಕ್ತಾ ಇದ್ದೀನಿ ಮಸಾಲೆಗೆ ಮಾತ್ರ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಖಾರಕ್ಕೆ. ಹಸಿರು ಮೆಣಸಿನ್ಕಾಯಿ ಬೇಕು ಅನ್ನೋರು ಹಸಿರು ಮೆಣಸಿನ್ಕಾಯಿ ಹೆಚ್ಕೋಬೋದು. ಹಸಿರು ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಅಂತ ನಾನು ಸ್ವಲ್ಪ ಖಾರದ ಪುಡಿ ಮಿಕ್ಸ್ ಮಾಡ್ತೀನಿ. ಇದನ್ನು ಹಾಕ್ತಾರೆ, ಇದೇನು ವೆಜಿಟೇಬಲ್ ಅಲ್ವಾ ಅಂತ. ಇದಕ್ಕೆ ಗ್ಯಾಸ್ಟ್ರಿಕ್ ಆಗಲ್ಲ, ಅದೇ ಹಸಿರು ಮೆಣಸಿನ್ಕಾಯಿಗೆ ಮಾತ್ರ ಆಗುತ್ತೆ. ಸೊ ಇದನ್ನ ಮಿಕ್ಸ್ ಮಾಡಿದ್ದೀನಿ. ಈಗ ಇದಕ್ಕೆ ಪುರಿ ಹಾಕಿ ಕಲಸೋದು ಅಷ್ಟೇ. ನಾನು ಹಂಗೆ ಹೇಳಿಲ್ಲ, ಮೆಣಸಿನ್ಕಾಯಿನೂ ಒಂದು ವೆಜಿಟೇಬಲ್ ತಾನೇ ಅಂತ. ಆದ್ರೆ ಹಸಿರು ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗುತ್ತೆ, ಅದು ಖಾರ ಜಾಸ್ತಿ ಅಲ್ಲ. ವೆಜಿಟೇಬಲ್ ಆದ್ರೂ ಅದ್ರಲ್ಲಿ ಖಾರದ ಅಂಶ ಇರುತ್ತೆ, ಬೇರೆದ್ರಲ್ಲಿ ಇರುತ್ತಾ ಖಾರದ ಅಂಶ? ಸಾಕು ತಗೋ. ಇದೊಂದು ರಬ್ಬರ್ ಬೆಂಡ ಕಟ್ಟಿಡ ಕೊಡು, ರಬ್ಬರ್ ಬೆಂಡ ಕಟ್ಟಿ. ಸೊ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಗೈಸ್. ಜೋಳ ಪುರಿಲಿ ಮಾಡ್ತಾರೆ, ಬಟ್ ನಂಗೆ ಅದು ಅಷ್ಟು ಇಷ್ಟ ಆಗಲ್ಲ.
ಈ ಪೂರಿಲೇ ಇಷ್ಟ ಆಗುತ್ತೆ, ಅದಕ್ಕೆ ಇದನ್ನೇ ತರಿಸಿ ಮಾಡ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ಗೆ ಈ ಥರ ಮಾಡಿದ್ರೆ ಅಷ್ಟು ಇಷ್ಟಪಡಲ್ಲ ಅವರು. ಸೊ ಅವ್ರಿಗೆ ಬೇರೆ ಥರನೇ ಮಾಡಬೇಕಂದ್ರೆ ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಐಟಮ್ಸ್ನ ಆ್ಯಡ್ ಮಾಡಬೇಕು, ನಮಗೆ ಮಾತ್ರ ಅಂತ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಇನ್ನೂ ಏನೇನು ಆ್ಯಡ್ ಮಾಡಬೇಕು ಅಂದರೆ ಅವ್ರಿಗೆ ಸೌತೆಕಾಯಿ ತುರಿದಾಕಬೇಕು, ಪ್ಲಸ್ ನಿಪ್ಪಟ್ಟು ಮತ್ತು ಮಸಾಲೆ ಕಡಲೆಬೀಜ ಬರುತ್ತಲ್ಲ, ಸೊ ಅದನ್ನೆಲ್ಲ ಹಾಕೋಕ್ಕೆ ಅವ್ರು ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಏನೇನು ಐಟಮ್ಸ್ ಮಿಕ್ಸ್ ಮಾಡಬೇಕು, ಚೆನ್ನಾಗಿರುತ್ತೆ. ಮತ್ತು ಹಸಿರು ಮೆಣ್ಸಿಕಾಯಿನ ಕಟ್ ಮಾಡಾಕು ಅಂತ. ನನಗದು ಅಷ್ಟು ಇಷ್ಟ ಆಗಲ್ಲ, ಎದೆ ಉರಿ ಬರುತ್ತೆ ಜಾಸ್ತಿ ಹಸಿರು ಮೆಣ್ಸಿಕಾಯಿ ಹಸಿ ತಿಂದರೆ. ಅದು ಬೇಯಕ್ಕೆ ಹಾಕಿನೋ ಅಥವಾ ಹುರಿದೋ ಮಾಡಿಕೊಂಡ್ರೆ ಓಕೆ, ಹಸಿದು ಹಂಗೆ ಕಟ್ ಮಾಡಿ ಡೈರೆಕ್ಟ್ ತಿನ್ನೋದ್ರಿಂದ ಎದೆ ಉರಿ ಬರುತ್ತೆ. ಸೊ ಹಂಗಾಗಿ ನನಗೆ ಅಷ್ಟು ಇಷ್ಟ ಆಗಲ್ಲ. ಇದೇ ಥರನೇ ನಾನು ಮಾಡ್ಕೊಂಡು ತಿನ್ನೋದು ನನಗಾದರೆ. ಅವ್ರಿಗೆ ಬೇಕು ಅಂದಾಗ ಮಾತ್ರ ನಾನು ಅದೆಲ್ಲ ತರಿಸಿ ಡಿವೈಡ್ ಮಾಡ್ಕೊಂಬಿಡ್ತೀನಿ. ಸ್ವಲ್ಪ ಅರ್ಧ ನನಗೆ ಹೇಗೆ ಬೇಕೋ ಆ ರೀತಿ ಮಾಡಿಕೊಂಡು ಇನ್ನರ್ಧ ಅವ್ರಿಗೆ ಹೇಗೆ ಬೇಕೋ ಆ ರೀತಿ ನಾನು ರೆಡಿ ಮಾಡಿ ಇಡ್ತೀನಿ. ಯಾಕಂದರೆ ನಾವು ಮಾಡ್ಕೊಂಡಿದ್ದು ಅವ್ರು ತಿನ್ನೋದೇ ಇಲ್ಲ, ಅವ್ರಿಗೆ ಅದೇ ಥರನೇ ಇರಬೇಕು. ನನಗೆ ಈ ಥರ ಮನೆಯಲ್ಲಿ ಐಟಮ್ ಇರೋದ್ರಲ್ಲೇ ಮಾಡಿಕೊಂಡ್ರೆ ಸಾಕು, ಅಷ್ಟೇ, ಅದೇ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಅವರು ಇದ್ದಾಗ 2 ಥರ ಮಾಡ್ತೀನಿ, ಅವ್ರು ಇಲ್ವಲ್ಲ, ಹಂಗಾಗಿ ಈಗ ಒಂದು ಥರ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಆ ಥರ ಇಷ್ಟ ಅಂದರೆ ಇದ್ರ ಜೊತೆಗೆ ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಕೋಬೋದು ಗೈಸ್. ಇಲ್ಲೇ ಇರುತ್ತೆ, ಆಮೇಲೆ ಬಂದು ಹಾಕ್ಕೊಳ್ರಿ. ಹೆಂಗಿದೆ ಟೇಸ್ಟು? ಚೆನ್ನಾಗಿದೆಯಾ? ಸೊ ಆಮೇಲೆ ಚೆನ್ನ ಮಸಾಲ ಮಾಡೋಣ ಗೈಸ್. ಬೇಲ್ಪುರಿ ಮಾಡ್ಕೊಂಡು ತಿಂದು ಬಿಸಿ ಬಿಸಿ ಟೀ ಕುಡಿದು ಕೂತಿದ್ದೀವಿ. ಈಗ ಚೆನ್ನ ಮಸಾಲ ಮಾಡೋ ಟೈಮ್. ಸೊ ನಾನು ಅದನ್ನ ಒಗ್ಗರಣೆ ಮಾಡ್ಕೊಂಡಿದ್ದೀನಿ, ಅಂದರೆ ರುಬ್ಬಕ್ಕೆ ಸ್ವಲ್ಪ ಮಾಗಿಸ್ಕೊಂಡಿದ್ದೀನಿ, ಬಿಸಿ ಮಾಡ್ಕೊಂಡಿದ್ದೀನಿ. ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಟೊಮೊಟೊ, ಈರುಳ್ಳಿ, ಮತ್ತು ಗಸಗಸೆ, ಗೋಡಂಬಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ತೆಂಗಿನಕಾಯಿ, ಇಷ್ಟನ್ನು ಬಿಸಿ ಮಾಡಿ ಮುಚ್ಚಿಟ್ಟು ಬಂದಿದೆ. ಸ್ವಲ್ಪ ಆರಬೇಕಲ್ವ, ಮಿಕ್ಸಿಗೆ ಬಿಸಿ ಬಿಸಿ ಹಾಕಿದ್ರೆ ರುಬ್ಬಕ್ಕಾಗಲ್ಲ. ಸೊ ಆರಲಿ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಬಂದಿದೆ. ಈಗ ಮುಂದಿನ ಕೆಲಸ ಶುರು ಮಾಡ್ಕೋಬೇಕು. ಮಾಡಿಟ್ಬಿಟ್ರೆ ಚೆನ್ನ ಮಸಾಲಾನ ಹಸ್ಬೆಂಡ್ ಬಂದ ತಕ್ಷಣ ಪೂರಿ ಅರ್ದ್ಬಿಟ್ಟು ಕೊಡ್ಬೋದು. ಸೊ ಹಂಗಾಗಿ ಈಗ ನಾನು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಈರುಳ್ಳಿ, ಟೊಮೊಟೊ ಎಲ್ಲ ಮಗಳ ಕೈಲಿ ಹೆಚ್ಚಿಸ್ಕೊಂಡಿದ್ದೆ. ಸೊ ಹಂಗೇ ಎವರೆಸ್ಟ್ ತರಿಸಿದ್ದೀನಿ ಚೆನ್ನ ಮಸಾಲಾನ, ಆನ್ಲೈನಲ್ಲಿ ತರಿಸಿದ್ದು, ಈಗ ಬಂದು ಕೊಟ್ಟರು. ಸೊ ಹಂಗಾಗಿ ಎಲ್ಲ ಮಾಡಿಟ್ಬಿಡೋಣ, ಆಮೇಲೆ ಪೂರಿ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ. ಕಾಬೂಲ್ ಕಡಲೆನೂ ಬೆಂದಿದೆ, ಆಲೂಗೆಡ್ಡೆನೂ ರೆಡಿ ಇದೆ. ಸೊ ಇದು ಖಾರ ರುಬ್ಕೊಳಕ್ಕೋಸ್ಕರ ನಾನು ಅದನ್ನೆಲ್ಲ ಹಾಕಿ ರುಬ್ಬಕ್ಕೆ ರೆಡಿ ಮಾಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪೌಡ್ರು ಪ್ಲಸ್ ಧನಿಯಾ ಪೌಡ್ರು ಸ್ವಲ್ಪ, ಹಂಗೆ ಚಿಲ್ಲಿ ಪೌಡರ್ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳೋಣ ಅಂತೇಳ್ಬಿಟ್ಟು ರುಬ್ತಾಯಿದ್ದೀನಿ. ಈಗ ಹಂಗೆ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆ ಹಾಕ್ಕೊಂಬಿಟ್ರೆ ರುಬ್ಬಿರೋ ಖಾರನ ಮಿಕ್ಸ್ ಮಾಡ್ಕೊಬೋದಲ್ಲ. ಸೊ ಒಗ್ಗರಣೆಗೆ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಮಾಮೂಲಿ ಪಲಾವ್ಗೆ ನೀವೇನೇನು ಮಾಡ್ಬೇಕಾದ್ರೆ ಹಾಕ್ತಿರೋ ಅದೇ ಐಟಮ್ಸ್, ಮಸಾಲೆ ಐಟಮ್ಸ್, ಚಕ್ರ ಮೊಗ್ಗು, ಲವಂಗ ಮತ್ತು ಏಲಕ್ಕಿ ಇಷ್ಟೆಲ್ಲನೂ ಆ್ಯಡ್ ಮಾಡಿ ಅದು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮಾಗಿಸ್ಕೊಂಡು, ಆಮೇಲೆ ಈರುಳ್ಳಿ ಮತ್ತು ಟೊಮೊಟೊನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಾಗಿಸ್ಬೇಕು. ಅದು ಮಾಗಿದ ಮೇಲೆ ನಾನು ಫಸ್ಟೇ ಗೋಡಂಬಿ ಹಾಕಿ ಒಂದು ಸ್ವಲ್ಪ ಆ್ಯಡ್ ಮಾಡೋಣ ಅಂದ್ಕೊಂಡಿದ್ದೆ ಗೋಡಂಬಿನ. ಸೊ ಬೇಡ, ತುಂಬ ಗೋಡಂಬಿ ಆಗಿಬಿಟ್ರೆ ನನಗೆ ಅದೇ ಮಕ್ಕಾಗಿ ತಿಕ್ಕಂಗಾಗುತ್ತೆ, ಸೊ ತಿನ್ನೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ರುಬ್ಬಕ್ಕೆ ಮಾತ್ರ ಯೂಸ್ ಮಾಡ್ಕೊಂಡಿದ್ದೆ ಅದನ್ನ, ಒಗ್ಗರಣೆಗೆ ಬೇಡ ಅಂತ. ಇಲ್ಲಾಂದರೆ ಫಸ್ಟೇ ಅದನ್ನು ಒಗ್ಗರಣೆಗೆ ಹಾಕಿ ಆಮೇಲೆ ನಾನು ಆ್ಯಡ್ ಮಾಡ್ಕೊತಾ ಇದ್ದೆ. ಬೇಡ ಅನ್ನಿಸ್ತು, ಅದಕ್ಕೆ ಹಿಂಗೇ ಮಾಡ್ತಾಯಿದ್ದೀನಿ. ಈಗ ಇದು ಮಾಗಿದ ಮೇಲೆ ಖಾರ ರುಬ್ಬಿರೋದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನಾನೇನು ನೀರು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿಲ್ಲ. ಹಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸ್ವಲ್ಪನ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ರುಬ್ಬಕ್ಕೂ ಹಾಕಿದ್ದೆ, ಸೊ ಇದಕ್ಕೂ ಹಾಕ್ಕೊತಾ ಇದ್ದೀನಿ. ಈಗ ಮಿಕ್ಸಿಲಿ ರುಬ್ಬಿರೋದನ್ನ ಇದಕ್ಕೆ ಹಾಕಿ, ನಾವೇನು ಕಾಬೂಲ್ ಕಡಲೆ ಬೇಯಿಸಿರ್ತೀವಿ ಅದರಲ್ಲಿ ಸ್ವಲ್ಪ ನೀರು ಮಿಕ್ಕಿರುತ್ತೆ, ಅದನ್ನು ಚೆಲ್ಲೋ ಬದಲು ನೀವು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಚೆನ್ನಾಗಿ ಕುಲ್ಕಿ ಅದನ್ನೇ ಆ್ಯಡ್ ಮಾಡ್ಬೋದು, ಆವಾಗ ವೇಸ್ಟ್ ಕೂಡ ಆಗಲ್ಲ. ಸೊ ಈಗ ಮಸಾಲೆ ರೆಡಿಯಾಗಿದೆ. ಇದೊಂದು ಕುದಿ ಬಂದ ತಕ್ಷಣ ಇದಕ್ಕೆ ಆಲೂಗೆಡ್ಡೆ ಮತ್ತು ಚೆನ್ನ ಮಸಾಲ ಇದೇನಿದೆ ಬೇಯಿಸಿಟ್ಕೊಂಡಿರೋ ಕಾಬೂಲ್ ಕಡಲೆನ ಹಾಕಿ ಮಿಕ್ಸ್ ಮಾಡಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದಷ್ಟೇ. ಹಾಗೆ 1 ಸ್ಪೂನ್ ರುಬ್ಬಕ್ಕೆ ಹಾಕ್ಕೊಂಬಿಟ್ಟಿದ್ದೀನಿ ನಾನು ಚೆನ್ನ ಮಸಾಲಾನ, ಅದನ್ನ ಹೇಳೋದು ಮರ್ತೆ. ಎಲ್ಲ ಐಟಮ್ ಹೇಳಿದೆ, ಅದೊಂದು ಹೇಳಿಲ್ಲ, ಅದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ. ಸೊ ನೋಡಿ ಈ ಥರ ಬಂದಿದೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಅಂತ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ.
ಸೊ ಚೆನ್ನಾಗಿದೆ, ಚೆನ್ನಾಗಿ ಬಂದಿತ್ತು. ತಿಂದ್ಬಿಟ್ಟು ಟೇಸ್ಟ್ ಕೂಡ ಮಾಡಿದ್ವಿ. ಹಂಗೆ ಹುಳ್ಳಿಕಾಳು ಸಾಂಬಾರು ನೆನ್ನೆದು ಕುದ್ದು ಗಟ್ಟಿಯಾಗಿತ್ತು, ಅದು ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಗಿಣ್ಣು ಮತ್ತು ಸೌತೆಕಾಯಿ, ಕ್ಯಾರೆಟ್ ಇದೆಲ್ಲನೂ ಇಟ್ಕೊಂಡು ನಾನೊಂದು ಒಳ್ಳೆ ಭರ್ಜರಿ ಡಿನ್ನರ್ ಮಾಡಿದೆ. ನಮ್ಮ ಹಸ್ಬೆಂಡ್ಗೆ ಗಿಣ್ಣು ಇಷ್ಟನೇ ಆಗಲ್ಲ, ಅದೇನೋ ಅವ್ರು ಕೆಲವೊಂದು ಐಟಮ್ ನೈಸರ್ಗಿಕವಾಗಿ ಮಾಡೋದನ್ನ ತಿನ್ನೋದೇ ಇಲ್ಲ. ನನಗಂತೂ ಇದೆಲ್ಲ ತುಂಬ ಇಷ್ಟ, ಚಿಕ್ಕ ವಯಸ್ಸಿಂದ ತುಂಬ ತಿಂದು ಬೆಳೆದಿದ್ದೀನಿ ನಾನು. ಸೊ ಹಂಗಾಗಿ ನಂಗೆ ತುಂಬಾ ಇಷ್ಟ ಗೈಸಿದೆಲ್ಲ. ಸೊ ಡಿನ್ನರ್ ಒಳ್ಳೆ ಡಿನ್ನರ್ ಆಯ್ತು ಇವತ್ತು. ಸೊ ಇದೇ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್.